ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಡಿಸೈನ್ಸಲ್ಲಿ ನಾನು ಈಸಿಯಾಗಿರೋವಂಥ ರಂಗೋಲಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ದಿನ ಮನೆ ಮುಂದೆ ಹಾಕ್ಕೊಳ್ಳೋ ಅಂಥದ್ದು ಎಲ್ಲದೂ ಕೂಡ ಒಂದು 4 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. 4 ಕೂಡ 7ರಿಂದ 1. ಇದು ಎಳೆ ಚುಕ್ಕಿ ರಂಗೋಲಿ ಆಗಿರುತ್ತೆ. 4 ಕೂಡ ಸೇಮ್ ಚುಕ್ಕಿನೇ, ಆದರೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ಸ್ ಇರುತ್ತೆ. ಮೊದಲನೇದು ಇದು 7ರಿಂದ 1. ತುಂಬ ಅರ್ಜೆಂಟಿಗೆ ಬೆಳಗ್ಗೆ ಬೇಗ ಹಾಕುವಂಥದ್ದು ಇದು ಹೆಂಗೆ ಅಂದರೆ ಈಸಿಯಾಗಿ 7 ಚುಕ್ಕೆ 1 ತನಕ ಇಟ್ಕೊಂಡು ಲೈನ್ ಫಸ್ಟು ಹಿಂಗೆ ಹಾಕ್ಕೊಳ್ಳೋದು. ಇದಕ್ಕೆ ಈ ಥರ ಹಾಕ್ಕೊಳ್ಳೋದು. ಅದಾದಮೇಲೆ ಇಲ್ಲಿಂದ ಹೀಗೆ ಇದಕ್ಕೆ ಮಾಡೋದು. ಇಲ್ಲಿ ಬರೀದಾದರೂ ಮಾಡ್ಬೋದು, ಇಲ್ಲ ಹಿಂಗೆ ಕರ್ವ್ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಹೀಗೆ ಯು ಶೇಪಲ್ಲಾದರೂ ಬಂದು ಮಾಡ್ಬೋದು. ಸೊ ನಾನಿವತ್ತು ಈ ಥರ ಮಾಡ್ತಾಯಿದ್ದೀನಿ, ಸುಮ್ಮನೆ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲ ಇದನ್ನು ಜಾಯಿನ್ ಕೂಡ ಮಾಡ್ಬೋದು, ನಿಮ್ಮ ವಿಷಯದ ಯಾವ ಥರ ಬೇಕಾದ್ರೆ ಮಾಡ್ಬೋದು. ಈ ಥರ ಈಗ ಮಧ್ಯದಲ್ಲಿ ಸ್ವಲ್ಪ ಇದನ್ನೆಲ್ಲ ಜಾಯಿನ್ ಮಾಡೋಣ. ಅವಾಗೇನಾಗುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ 4 ಇದು 1 ರಂಗೋಲಿ, ತುಂಬ ಈಸಿಯಾಗಿರೋವಂಥದ್ದು 1 ರಂಗೋಲಿ. ಈಗ ಇನ್ನೊಂದು ಕೂಡ 7ರಿಂದ 1 ಈಸಿಯಾಗಿ ಹಾಕುವಂಥದ್ದು. ಹೇಗೆ ಅಂತಂದರೆ ಫಸ್ಟು ಇಲ್ಲಿ ಕರ್ವ್ ಮಾಡ್ಕೊಳ್ಳೋಣ, ಆಮೇಲೆ ಇಲ್ಲಿಗೂ ಕರ್ವ್ ಮಾಡ್ಕೋಬೇಕು. ನಿಧಾನಕ್ಕೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿಗೆ ಬಂದ್ವಲ್ಲ, ಆಮೇಲೆ ಇದ್ರದ್ದು ಮಿಡಲ್ ಪಾಯಿಂಟು ಇಲ್ಲಿಗೆ ಹೋಗ್ತೀವಿ, ಆಮೇಲೆ ಇಲ್ಲಿಗೆ ಕರ್ವ್ ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ತಾ ಹೀಗೆ ಮುಂದಕ್ಕೆ ಹೋಗೋದು. ಸೊ ಇಲ್ಲಿಗೆ ಮಿಡಲ್ ಪಾಯಿಂಟ್ ಇಲ್ಲಿಗೆ ಬರ್ತೀವಿ, ಗೊತ್ತಾಯ್ತಾ? 3ನೇ ಚುಕ್ಕಿಗೆ ಹಿಂಗೆ ಬಂದು ಕರ್ವ್ ಹಾಕ್ತೀವಿ ಇಲ್ಲಿ. ಹೀಗೆ ಗೊತ್ತಾಗ್ತಾ ಇದೆಯಾ? ಇದು 3ನೇ ಚುಕ್ಕೆ. ಹೀಗೆ ಮತ್ತು ಇಲ್ಲಿಗೆ ಬಂದು 3ನೇ ಚುಕ್ಕಿಗೆ ಬಂದು ಈ ಥರ ಜಾಯಿನ್ ಮಾಡ್ಕೊಳ್ಳೋದು. ಈಗ ಇಲ್ಲಿ ಏನಾದರೂ ಡೆಕೋರೇಷನಾದ್ರು ಮಾಡ್ಕೋಬೋದು, ಇಲ್ಲ ಅಂತಂದರೆ ಸುಮ್ಮನೆ ಒಂದು ಸರ್ಕಲ್ ಆದರೂ ಹಾಕ್ಕೋಬೋದು. ಎಷ್ಟು ಈಸಿಯಾಗಿದೆ ಅಲ್ಲ ಇದು. ಇದು ನೆಕ್ಸ್ಟ್ ಒನ್ನು. ಇದು ಕೂಡ 7ರಿಂದ 1. ಇದು ಸ್ವಲ್ಪ ಟ್ರಿಕ್ಕಿಯಾಗಿದೆ, ಬಟ್ ಆದರೆ ಸ್ವಲ್ಪ ನೋಡಿಕೊಂಡ್ರೆ ಬಂದುಬಿಡುತ್ತೆ. ಇದು ಹಿಂಗೆ ತೊಗೊಂಡಾದಮೇಲೆ ಇದು ಈ ಚುಕ್ಕೆಗೆ ಹೋಗ್ತೀವಿ, ಅಂದರೆ 3ನೇ ಲೈನ್ಗೆ ಹೋಗಿ ಇಲ್ಲಿ ಕರ್ವ್ ಮಾಡಿಕೊಂಡು ಇಲ್ಲಿಗೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಹಿಂಗೆ ತೊಗೊಂಡು ಬರ್ತೀನಿ ಅಷ್ಟೇ, ಇಲ್ಲಾಂದರೆ ಮಾಮೂಲಿಯಾಗಿ ತೊಗೊಂಡು ಹೋಗ್ಬೋದು. ಸೊ ಹಿಂಗೆ ತಂದು ಈ ಪಾರ್ಟಿಗೆ ಹೋಗ್ತೀವಿ, ಇಲ್ಲಿಗೆ ಹೀಗೆ ಬಂದು ಇಲ್ಲಿ ಮಾಮೂಲಿಯಾಗಿ 4ಕ್ಕೆ ಹಾಕ್ತೀವಿ. ಆದರೆ ಇಲ್ಲಿ ಮತ್ತು ಇಲ್ಲಿ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿಗೆ ಬಂದಿದ್ದ ತಕ್ಷಣ, ಈ ಪಾರ್ಟಿಗೆ ಬಂದಿದ್ದ ತಕ್ಷಣ ಬೇಕಾದ್ರೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿಗೆ ಬಂದು ಇಲ್ಲೂ ಕೂಡ ಸ್ವಲ್ಪ ಟ್ರಿಕ್ಕಿಯಾಗಿ ಹಿಂಗೆ ಬಂದು ಹೀಗೆ, ಆಮೇಲೆ ಹೀಗೆ ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ನಿಧಾನಕ್ಕೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇದು ಕೂಡ ಹಿಂಗೆ ಹಾಕ್ಕೊಂಡು ಸುಮ್ಮನೆನಾದರೂ ಹಾಕ್ಕೋಬೋದು. ಇಲ್ಲಿ ಇದೇ ಥರ ಮಾಡಬೇಕಂತೇನಿಲ್ಲ, ನಾನು ಸುಮ್ಮನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೀಗ ಈ ಥರ ಬರ್ತೀವಲ್ಲ, ಸೊ ಇದನ್ನು ಕೂಡ ಹಿಂಗೆ ಮಾಡಿಕೊಂಡು ಮೇಲೆ ಬಂದು ಇಲ್ಲಿಗೆ ಜಾಯಿನ್ ಮಾಡ್ತೀವಿ. ಇದು ಒಂದು ಸಿಂಪಲ್ ರಂಗೋಲಿ ಆಯಿತು. ಇದು ಕೂಡ 7ರಿಂದ 1. ಇದನ್ನು ಹೇಗೆ ತಗೋಬೇಕು ಅಂದರೆ ಕೆಳಗಿಂದ ಹೀಗೆ ಹಿಂಗೆ ತೊಗೊಂಡು ಈ ಚುಕ್ಕೆಗೆ ಬಂದು ಮಿಡಲ್ ಚುಕ್ಕೆಗೆ ಬಂದು ಸ್ಟಾಪ್ ಮಾಡಬೇಕು. ಹೀಗೆ ಅದೇ ಥರ ಈ ಕಡೆಗೂ ತಂದು ಹೀಗೆ ಜಾಯಿನ್ ಮಾಡೋಣ.
ಹೀಗೆ ಹಿಂಗೆ ಮಾಡಾದಮೇಲೆ ಎಲ್ಲ ಕಡೆಯಿಂದನೂ ಸೇರಿಸ್ಕೊಂಡು ಬರುವ. ಹೀಗೆ ಇಲ್ಲಿಗೆ ಬಂದಮೇಲೆ ಇದು ಆಪೋಸಿಟ್ಟಾಗಿ ಹೋಗಿ ಮತ್ತು ಸರ್ಕಲ್ ಹಾಕ್ತೀವಿ. ಹೀಗೆ ಇದು ಮುಗಿದ ಮೇಲೆ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದಾಗ ಇಲ್ಲಿ ಡೌನ್ಗೆ ಹೋಗ್ತೀವಿ, ಇಲ್ಲಿ ಆಪೋಸಿಟಾಗಿ ಹೋಗಲ್ಲ. ಈ ಪಾರ್ಟಲ್ಲಿ ಇಲ್ಲಿಗೆ ಬಂದಾಗ ಆಪೋಸಿಟಾಗಿ ಬರ್ತೀವಿ. ಹೀಗೆ ಈಗ ಇಲ್ಲ ಚುಕ್ಕೆ ಹೊಳೆಯುತ್ತಲ್ಲ, ಅದಕ್ಕೆ ಸರ್ಕಲ್ ಹಾಕೋಣ. ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಏನಾದರೂ ಡೆಕೋರೇಷನ್ನು ಮಾಡ್ಕೋಬೋದು. ಬಟ್ ಎವ್ರಿ ಡೇ ರಂಗೋಲಿ ದಿನ ಬೆಳಗ್ಗೆ ಹಾಕೋಕ್ಕೆ ಇಷ್ಟು ಸಾಕಾಗಿದೆ. ಸೊ ಎಲ್ಲ ರಂಗೋಲಿನೂ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಎಲ್ಲ ರಂಗೋಲಿನೂ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೀವು ಕೂಡ ಮನೇಲಿ ಹಾಕಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.